ಅಯ್ಯೋ ಅಯ್ಯೋ ಹಿಡಿ. ಕಾಲಲ್ಲ ಇನ್ ತಲೆನ ಈ ಬಿಸಿನೀರಲ್ಲಿ ಹಾಕ್ಬೇಕು. ಅಪ್ಪ ಸುಡುತ್ತ. ಮುಚ್ಕೊಂಡಿಡು, ಕಾಲು ನೋವು ಕಡಿಮೆ ಆಗತ್ತೆ. ಮದುವೆ ಗಂಡು ಹೇಗಿರ್ಬೇಕು ನೋಡ್ ರಜನಿ. ಅಯ್ಯೋ ಸಂಪತ್ ಏನಾಯ್ತು? ಕೇಳಮ್ಮ ಕೇಳು. ಆ ಆರ್ಯವರ್ಧನ್ ಮುಂದೆ ಓಡಾಡಿ ಇಂಪ್ರೆಸ್ ಮಾಡೋದು ಬಿಟ್ಟು ಮಾ ಕಡೆ ಮಲ್ಕೊಂಡಿದ್ದಾನೆ. ಆ ಸುಬ್ಬೂರ್ ಮುಂದೆ ನನ್ಗೆ ಅವಮಾನ ಆಗೋಯ್ತು. ಇವೆಲ್ಲ ಹೋಗೋವಾಗ್ಲೇ ಅನ್ಕೊಂಡೆ ಹೀಗೇನಾದ್ರೂ ಆಗತ್ತೆ ಅಂತ. ಅಲ್ಲ ಅಣ್ಣ, ಆ ಆರ್ಯವರ್ಧನ್ ಅವರು ಯಾತಕ್ಕೆ ಈ ತರ ಬೇಡದೇ ಇರೋದನ್ನೆಲ್ಲ ಮಾಡಿಸ್ತಿಯಾರೆ? ಮೆತ್ತಗಮ್ಮ ಮೆತ್ತಗೆ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಈ ದೊಡ್ಡವರೆಲ್ಲ ಸ್ವಲ್ಪ ಇರೋದೇ ಹಂಗೆ. ಹ್ಞೂ ಅಮ್ಮ, ಅವ್ರಿಗೆ ಜಾಗಿಂಗ್ ಎಲ್ಲ ಕಾಮನ್. ಅದೇನ್ ಕಾಮನ್ನೋ ಏನೋ, ಅದು ದಿಢೀರ್ ಅಂತ. ನನಗೇನೋ ಇದನ್ನೆಲ್ಲ ಬೇಕಂತಾನೆ ಮಾಡಿಸ್ತಿಯಾರೆ ಅನ್ಸುತ್ತೆ ಅಣ್ಣ. ಅದ್ರಲ್ಲೂ ಆ ಸಿರಿಮನಿಯವ್ರ ಮುಂದೆ ನಮ್ಮನ್ ಕೀಳಾಗ್ ಕಾಣ್ಬೇಕು ಅಂತಾನೆ ಹೀಗೆಲ್ಲ ಮಾಡಿಸ್ತಿಯಾರ ಅಂತ. ಎಸ್ ಹರ್ಷ. ಮಾನ್ಸಿ ನೋಡು, ನನಗೆ ಜಸ್ಟ್ 3 minutes ಟೈಮ್ ಇದೆ ಅಷ್ಟೇ. ದಾದಾ ಏನಾದ್ರು ಮನೆಗೆ ಬಂದ್ರಾ? ನೋ, ವೇರ್ ಆರ್ ಯು? ನಾನು ಆಫೀಸಲ್ಲಿ ಇದ್ದೀನಿ. ದಾದಾ ಇಲ್ಲೂ ಇಲ್ಲ, ಮನೆಗೂ ಬಂದಿಲ್ಲ. 3 days ಆಯ್ತು. ಎಲ್ಲಿ ಹೋಗಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಹರ್ಷ, ಇದೇನ್ ಹೊಸ್ತಾ ನಿಮ್ಗೆ? ಅವ್ರ ಮನೆಗೆ ಬರಕ್ ಶುರು ಮಾಡಿರೋದೇ ಇತ್ತೀಚೆಗೆ. ಅಂಡ್ ಯಾ, ನಮ್ ಮದ್ವೆ ಆದಾಗಿಂದ ಬ್ರೋ ಇಲ್ಲ ಜಸ್ಟ್ 3 to 4 times ಬಂದಿದ್ದಾರೆ ಅಷ್ಟೇ. ಆಫೀಸಲ್ಲಿ ಇರ್ತಾರೆ ಇಲ್ಲ ಫ್ಲಾಟ್ ಅಲ್ಲಿ ಇರ್ತಾರೆ. ಸೊ ವೈ ಆರ್ ಯು ಸೋ ಮಚ್ ಟೆನ್ಸ್ಡ್? ಹರ್ಷ, ನಿಮ್ 3 minutes ಮುಗೀತು. ಕಾಲ್ ಕಟ್ ಮಾಡ್ಲಾ? ಹಾ ಸರಿ ಯಾ ಬಾಯ್. ಮಾಮಿನ್ಲಾ ಬ್ರೋ ಇನ್ಲಾ ಆಫೀಸ್ಗೆ ಹೋಗಿ 3 days ಆಯ್ತಂತೆ. ನೋಬಡಿ ನೋಸ್ ವೇರ್ ಇಸ್ ಹಿ. ಮನೆಗೆ ಕೂಡ ಬಂದಿಲ್ಲ. ಹರ್ಷ ಕಾಲ್ ಮಾಡಿದ್ರು. ಸರಿ ಸರಿ ಅಷ್ಟೇನಾ? ಬಂದ ಮಾನ್ಸಿ, ಆರ್ಯನ್ನ ನೀನ್ ನೋಡಿರೋದೇ ಕಡಿಮೆ. ಅವನೇನು ಅಂತ ನನಗ್ ಗೊತ್ತು. ಎಲ್ಲೋ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿರ್ತಾನೆ. ನೀನೆಲ್ಲಿಗೆ ಹೊರಟೆ? ಶಾಪಿಂಗ್. ನಾನ್ ಹೇಳೋ 2 ಮಾತು ಕೇಳಿಸ್ಕೊಳ್ಳೋಷ್ಟು ಸಮಯ ಇದೆಯಾ? ಏನು? ಬೇಗ ಹೇಳಿ. ನೀನ್ ಆರ್ಯನ್ ವಿಷಯದಲ್ಲಿ ನಡ್ಕೊಳ್ಳೋದು ಸರಿ ಇಲ್ಲ ಮಾನ್ಸಿ. ಅವತ್ತು ಪೂಜೆ ದಿನ ಅವನಿಗೆ ಮನ್ಸಿಗೆ ಚುಚ್ಚೋ ಹಾಗೆ ಮಾತಾಡಿದ್ದು ನನಗಿಷ್ಟ ಆಗ್ಲಿಲ್ಲ ಮಾನ್ಸಿ. ನಮ್ಮೆಲ್ರಿಗಾಗಿ ಅವನು ಹಗಲು ರಾತ್ರಿ ದುಡಿತಿರ್ತಾನೆ. ನೀನ್ ಶಾಪಿಂಗ್ ಹೋಗೋ ದುಡ್ಡು ಕೂಡ ಅವನ್ ಸಂಪಾದನೆ ಮಾಡಿದ್ದೆ. ಅಂದ್ರೆ ನನ್ನ ಮನೆಯಿಂದ ಏನೂ ಇಲ್ಲದೆ ಬಂದಿದ್ದೀನಿ ಅಂತನಾ? ನಮ್ಮಪ್ಪ ಯಾರು ಅಂತ ಗೊತ್ತಲ್ವಾ? ಬ್ರೋ ಇನ್ಲಾಗ್ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ನನ್ಗೂ ಹರ್ಷಾಗೂ ಇದೆ ಅಲ್ವಾ? ಪ್ರಶ್ನೆ ಹಕ್ಕಿನ ಬಗ್ಗೆ ಅಲ್ಲ ಮಾನ್ಸಿ. ನಿನಗೆ ಆರ್ಯನ್ ಬಗ್ಗೆ ಗೌರವ ಇದ್ರೂ ನಿನ್ ಮನ್ಸಲ್ಲಿ ಹರ್ಷ ಸರಿ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಇದೆ. ನೀನು ಆರ್ಯನ್ ಮೇಲೆ ಗೌರವ ತೋರಿಸ್ತಿದ್ಯಾ? ನೀನ್ ಏನೇ ಮಾಡಿದ್ರು, ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ರು ಆರ್ಯ ನಿನ್ನನ್ನು ಅತ್ತಿಗೆ ಅಂತ ಕರೀತಾನೆ. ಅದು ಅವನ್ ನಿನಗ್ ಕೊಡೋ ಗೌರವ. ಹರ್ಷ ಕೂಡ ಕೆಟ್ಟವನಲ್ಲ ಮಾನ್ಸಿ. ಅವನು ಆತುರಗಾರ, ಮುಂಗೋಪಿ. ಸಮಾಧಾನವಾಗಿ ಹೇಳಿದ್ರೆ ಅವನ್ ಅರ್ಥ ಮಾಡ್ಕೋತಾನೆ. ಚಿಕ್ಕವನಿದ್ದಾಗ ಅವನಿಗೆ ಕತೆ ಹೇಳಿ ಕನ್ವಿನ್ಸ್ ಮಾಡ್ತಿದ್ದೆ. ಹೆಂಡತಿ ಆದವಳಿಗೆ ಆ ತಾಳ್ಮೆ ಬೇಕಲ್ವಾ? ನೀನು ಈ ಮನೆ ಒಬ್ಳೇ ಸೊಸೆ. ನೀನು ಈ ಮನೆ ಜವಾಬ್ದಾರಿ ತಗೋಬೇಕು. ಹರ್ಷನ ಸರಿ ಮಾಡ್ಬೇಕು. ಆರ್ಯನ್ಗೆ ಒತ್ತಡ ಕಡಿಮೆ ಮಾಡಬೇಕು ಮಾನ್ಸಿ. ಇದೇನಾ ನಿಮ್ಮದು ಫೈನಲ್ ಸೈನ್? ಹಾಂ ಗುರುಜಿ, ಇದೆ. ಚೆಕ್ ಬುಕ್ಸ್ ಮತ್ತು ಕಂಪನಿ ರಿಲೇಟೆಡ್ ಡಾಕ್ಯುಮೆಂಟ್ಸಲ್ಲೆಲ್ಲ ಇದೇ ಸಿಗ್ನೇಚರ್ ಹಾಕೋದು.
ಸರ್ ಮೇ ಐ ಕಮ್ ಇನ್? ಗೆಟ್ ಔಟ್. ಸರ್ ನಾನು ಅನು ಸಿರಿಮನೆ. ಸೊ ವಾಟ್? ಇಲ್ಲೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ, ಅಷ್ಟು ಗೊತ್ತಾಗಲ್ವ ನಿನಗೆ? ಸಾರಿ ಸರ್. ಸಾರಿ ಗುರುಜಿ, ಹೇಳಿ. ದೋಷ ಇದೆ. ಗುರುಜಿ, ಹೆಸರಿನಲ್ಲಿ ದೋಷ ಇದೆ. ಹರ್ಷವರ್ಧನ್ ಹೆಚ್ಚಿಗೆ 8, ಎಗೆ 1, ಆರ್ಗೆ 18. ಹೀಗೆ ಟೋಟಲ್ ನಿಮ್ಮ ಎಲ್ಲ ಅಕ್ಷರಗಳಿಗೆ ನಂಬರ್ಸ್ ಹಾಕಿದರೆ ಟೋಟಲ್ 123. 1 + 2 + 3 ಟೋಟಲ್ 6. 6 ಕೆಲಸಗಾರರಿಗೆ ಒಳ್ಳೆಯದು, ಆದರೆ ನೀವು ಬಿಸ್ನೆಸ್ ಮ್ಯಾನ್. ಭಾರತದಲ್ಲಿ ಭಾಳ ಹೆಸರು ಮಾಡಿರೋರು ಯಾವ ರಾಜ್ಯದವರು ಅಂತ ಗೊತ್ತಾ? ಬೆಂಗಾಳಿ. ಅವರ ಹೆಸರಿನಲ್ಲಿ ವ ಅನ್ನೋದೇ ಇರೋದಿಲ್ಲ, ಬ ಇರುತ್ತೆ. ರವೀಂದ್ರನಾಥ ಠಾಗೂರ್ ಕೇಳಿರ್ಬೇಕಲ್ಲ, ಓ ಅಕ್ಷರನೆಲ್ಲ ಬ ಮಾಡ್ಕೊಂಡಿದ್ದಾರೆ. ವಾ ಬಾ. ಗುರುಜಿ, ತಮಿಳು ಮತ್ತು ಕನ್ನಡದಲ್ಲಿ ಎರಡಕ್ಕೂ ಒಂದೇ ಅರ್ಥ ಅಲ್ವಾ? ಸೌತ್ ಬಿಟ್ಟಾಕಿ ಸರ್, ನೀವು ಹೆಸರು ಮಾಡಬೇಕಾಗಿದ್ದು ನಾರ್ತಲ್ಲಿ. ಅದಕ್ಕೆ ಹರ್ಷವರ್ಧನ್ ಬಿಟ್ಟಾಕ್ಬಿಟ್ಟು ಹರ್ಷವರ್ಧನ್ ಅಂತ ಮಾಡ್ಕೊಳ್ಳಿ. ಟೋಟಲ್ 103, 103 ಆಗುತ್ತೆ. ಮಧ್ಯ 0 ಇರೋದು ನಿಮಗೆ ಲಕ್ಕಿ, ಅದೃಷ್ಟ ಲಕ್ಷ್ಮಿ ಸರ್. ಅದು ಟೋಟಲ್ 4 ಆಗುತ್ತೆ. ಈ 4 ನಿಮ್ಮ ಜನ್ಮ ನಕ್ಷತ್ರಕ್ಕೆ ಕೂಡಿ ಬರುತ್ತೆ. ಹರ್ಷವರ್ಧನ್, ಹರ್ಷವರ್ಧನ್, ಹರ್ಷವರ್ಧನ್. ಚೆನ್ನಾಗಿದೆ ಗುರುಜಿ. ಮುಂದಿನ ನಮ್ಮ ಮೀಟಿಂಗ್ ಹೊತ್ತಿನಲ್ಲಿ ನೀವು ಏನಾಗಿರ್ತೀರಿ ಅಂತ ನೋಡ್ತಾ ಇರಿ. ಎಕ್ಸ್ಕ್ಯೂಸ್ ಮಿ ಸರ್. ಒಳಗೆ ಬರಬೇಕಾದ್ರೆ ಹೇಗೆ ಹೇಳ್ದೆ ಬರಬಾರ್ದು, ಹಾಗೆ ಲೀವ್ ತಗೋಬೇಕಾದ್ರೆ ಕೇಳ್ದೆ ತಗೋಬಾರ್ದು. ಅರ್ಥ ಆಯ್ತಾ? ಸರ್ ಲೀವ್ ಅಪ್ಲಿಕೇಶನ್ ತಂದಿದ್ದೀನಿ.